ಎಲ್ರಿಗೂ ನಮಸ್ಕಾರ. ನಾನು ಸ್ಯಾಂಡಿ ಸುಹಾಸ್. 90 ಡೇಸ್ ಚಾಲೆಂಜ್ನ ಡೇ 8 ಇವತ್ತು. ಬೆಳಿಗ್ಗೆ ಎದ್ದಿದ್ದೆ, ಫ್ರೆಶ್ ಅಪ್ ಆಗಿ ಒಳ್ಳೆ ಬಿಸಿನೀರು ಕುಡ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ಒಂದಷ್ಟು ಹೊಸ ಎಕ್ಸಸೈಸ್ ಕೂಡ ನನ್ನ ಇವತ್ತಿನ ವರ್ಕೌಟ್ಗೆ ಆ್ಯಡ್ ಆನ್ ಮಾಡಿ ಮುಗಿಸಿ ನಾಷ್ಟಕ್ಕೆ ಹೊರಟೆ. ಒಳ್ಳೆ ಸೊಪ್ಸಾರು ಅಂದ್ಕೊಳ್ಳಿ. ಬೆಳಗ್ಗೆ ಸರಿ ಅಂತ ಸೊಪ್ಸಾರು ತಿನ್ಕೊಂಡು ದೇವ್ರಿಗೆ ಕೈ ಮುಗ್ದು ನಾನು ಹೊರಟೆ ಆಟೋ ಡ್ಯೂಟಿಗೆ. ಇವತ್ತು ಬಿಸ್ನೆಸ್ ಪರವಾಗಿಲ್ಲ, ಸೇಮ್ ನೆನ್ನೆ ಥರನೇ ಸರಿ ಅಂತ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಕೆಲಸ ಇದೆ ಅಂತ ಹೊರಟೆ. ಅಂದವೇ ಒಬ್ರು ಜಮ್ಮು ಕಾಶ್ಮೀರಿಂದ ಸಿಕ್ಕಿ, ಚೆನ್ನಾಗಿದೆಯಪ್ಪ, ಊಟ ತಿಂತೀಯ ಅಂತೆಲ್ಲ ಮಾತಾಡ್ತಿದ್ರು. ಏನೇ ಹೇಳಿ ಗುರ್ತು ಪರಿಚಯ ಇಲ್ದಿರೋರು ಕೊಡೋ ಪ್ರೀತಿ ಅದು ಬಾಯಲ್ಲಿ ಹೇಳಿ ವರ್ಣಿಸಿದ್ರೆ ಕಮ್ಮಿ ಆಗುತ್ತೆ. ಸರಿ ಅಂತ ಗ್ಯಾಸು ಏರು ಪೆಟ್ರೋಲು ಹಾಕ್ಸ್ಕೊಂಡು ಗ್ಯಾರೇಜಲ್ಲಿ ಒಂದು ಬಟನ್ ಹಾಕ್ಸ್ಬೇಕು ಅಂತ ಗ್ಯಾರೇಜ್ಗೆ ಹೊರಟೆ. ಅಲ್ಲೋಗಿ ಬಟನ್ ಹಾಕ್ಸ್ಕೊಂಡು ಮುಗಿಸೋ ಅಷ್ಟರಲ್ಲಿ 2 ಗಂಟೆ. ಸರಿ ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ಮಾಡಿ ಸಾಯಂಕಾಲ ಡ್ಯೂಟಿಗೆ ಹೋಗೋಣ ಅಂತ ಮಲಗೋ ಅಷ್ಟರಲ್ಲಿ ನಮ್ಮಮ್ಮ ಫೋನ್ ಮಾಡಿದ್ರು. ತುಂಬ ಕಾಲು ನೋಯ್ತಾ ಇದೆ, ಪ್ರಶಾಂತ್ ಹಾಸ್ಪಿಟಲ್ಗೆ ಹೋಗಬೇಕು, ಸ್ವಲ್ಪ ಬಾ ಅಂತ ಕರೆದ್ರು. ಸರಿ ಅಂತ ಅವ್ರನ್ನ ಸಾಯಂಕಾಲ ಪಿಕ್ ಮಾಡಿಕೊಂಡು ಹಾಸ್ಪಿಟಲ್ಗೆ ತೋರಿಸಿ ಒಂದು ಕಾಫಿ ಕುಡ್ದು ನೋಡೋ ಅಷ್ಟರಲ್ಲಿ ಗಾಡಿ ಸರ್ವಿಸ್ ಕೇಳ್ತಾ ಇತ್ತು. ಸರಿ ಗಾಡಿನ ಸರ್ವಿಸ್ ಮಾಡ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಆ್ಯಸ್ ಯೂಶುವಲ್ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ವರ್ಕೌಟ್ ಸ್ಟಾರ್ಟ್ ಮಾಡಿ ಮತ್ತೆ ಸ್ವಲ್ಪ ಹೊರಗಡೆ ವಾಕಿಂಗ್ ಹೋಗಿ ಸ್ನೇಹಿತರ ಜೊತೆ ಭೇಟಿಯಾಗಿ ಬಂದು ಎಡಿಟಿಂಗ್ ವರ್ಕ್ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ 12:30 ಆಗಿತ್ತು. ಸರಿ ಒಳ್ಳೆ ಸೊಪ್ಸಾರು ಸೌತೆಕಾಯಿ ತಿಂದು ಇವತ್ತಿನ ಡೇ ಮುಗಿಸ್ದೆ. ಇವತ್ತಿಗಿಷ್ಟೇ, ನಾಳೆ ಸಿಗೋಣ, ಬಾಯ್.